ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೋಡ್ ಸೈಡಲ್ಲಿ ಟೆಂಟ್ ಹಾಕೊಂಡು ಕಿತ್ತೋಗಿರೋ ತಟ್ಟೆ ಇಟ್ಕೊಂಡು ಊಟ ಬಡಿಸೋ ನೀನು ನನಗೆ ಕಂಪೇರ್ ಮಾಡ್ಕೊಳ್ತೀಯ? ಮ್ಯಾನೇಜರ್, ಒಂದು ದುಡ್ಡು ವಸೂಲಿ ಮಾಡಿ, ಇಲ್ಲ ಅಂದ್ರೆ ಪೊಲೀಸರನ್ನ ಕರೀರಿ. ನೋಡಿ, ನೀವು ಇವಾಗ ಬಿಲ್ ಕಟ್ತಿರೋ ಇಲ್ಲ ಅಂತಂದರೆ ಪೊಲೀಸ್ನವ್ರು ಕರ್ಸೋದು. ಕಾಳಿ ತಕಳ್ಳ. ಅವೇ ನೀನ್ ಚೈನು ಇದನ್ನ ಅಡ ಇಟ್ಟು ದುಡ್ಡು ತಕೊಂಬವಾಗು. ಅವಿ ಚೈನ್ ತಕ. ಇಂಥ ದೊಡ್ಡ ಹೋಟ್ಲಿಗೆ ಬಂದಿದ್ಕೆ ಇದೇ ನಮಗ್ ಶಿಕ್ಷೆ. ಹೆಚ್ಚಿಗೆ ಮಾತಾಬೇಡ, ವಾಗ ದುಡ್ಡು ತಕೊಂಬ. ಅವೇ ನೀನ್ ಒಬ್ಬಳನ್ನ ಬಿಟ್ಟು ಹೆಂಗೋಗೋದು? ದುಡ್ಡು ತಂದ? ಹೂನವೇ. ಯೋಟೈತೆ 10,000. ಈ ದುಡ್ಡನ್ನ ಯಾರ ತೋ ಚುಪ್ತ ಮಾಡ್ಬೇಕೋ ಅವ್ರ ತವನೇ ಮಾಡ್ತೀನಿ. ನಿಮ್ಮ ಓನರ್ನ ಕರೀರಿ. ಹೋಟ್ಲು ವ್ಯಾಪಾರ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜಾಗಕ್ಕೆ ಅಲಂಕಾರ ಮಾಡೋದಲ್ಲ. ಬರೋ ಜನಕ್ಕೆ ಹೊಟ್ಟೆ ತುಂಬಾ ಊಟ ಹಾಕಿ ಮರ್ವಾದೆ ಕೊಟ್ಟು ಗೌರವ ಸಂಪಾದಿಸೋದು. ಆಫ್ಟರ್ ಆಲ್ ಮೆಸ್ ನಡೆಸೋ ಬಿಕಾರಿ ನೀನು ನನಗೆ ಅಡ್ವೈಸ್ ಮಾಡ್ತೀಯ? ಪದೇ ಪದೇ ಬಿಕಾರಿ ಅಂದ್ರೆ ನಿನ್ ಬೊಗ್ಳ ನಾಲ್ಗೆನ ಸಿಗ್ದಾಕ್ಬಿಡ್ತೀನಿ. ಮೆಸ್ ನಡ್ಸೋರು ಅಂದ್ರೆ ಯೋನ್ಲ ಅನ್ಕೊಂಡಿದ್ಯಾ? ಬೆಳಗ್ಗೆ ಎದ್ದು ಗಲ್ಲಾ ಪೆಟ್ಟಿಗೆಗೆ ಮಾತ್ರ ಕೈ ಮುಗಿಯೋರಲ್ಲ ನಾವು, ಅಚ್ಚೋ ಒಲೆಗೂ ಕೈ ಮುಗಿಯೋರು. ಬರೋ ದುಡ್ಡನ್ನ ಲೆಕ್ಕ ಹಾಕಕ್ಕಿಲ್ಲ, ಬಂದ್ ಜನಗಳು ಹೊಟ್ಟೆ ತುಂಬ್ತೋ ಇಲ್ವೋ ಅಂತ ಲೆಕ್ಕ ಹಾಕೋರು ನಾವು. ಅಂದಾಗೆ ಅನ್ನಪೂರ್ಣೇಶ್ವರಿ ಇರ್ತಾಳೆ. ಅನ್ನ ತುಂಬಾ ಹೊಟ್ಟೆನ ದ್ಯಾವ್ರ ಉಂಡಿಯಂಗ್ ನೋಡ್ಬೇಕು ಅಂತ ನಮ್ಮವ್ವ ಹೇಳ್ಕೊಟ್ಟವಳೆ. ಅಂತ ನೀತಿ ಪಾಠನ ಕೇಳಿ ಬೆಳ್ದಿರೋ ಪುಟ್ಟಕ್ಕನ್ ಮಗಳು ನಾನು. ನಂತವನೇ ನೀನ್ ಸೊಕ್ಕಿನ ಕೋಡ್ ತೋರಿಸ್ತೀಯಾ? ಈ ಸಹನಂಗೆ ಸೌಟ್ ಹಿಡ್ದು ಅಡ್ಗೆ ಮಾಡಕ್ಕೂ ಬತ್ತೈತೆ, ನಿನ್ನಂತ ಕೊಬ್ಬಿದ ಕುರಿಗೆ ಅರ್ಕೆ ಕಟ್ಟಿ ತಲೆ ಕಡಿಯಕ್ಕೂ ಬರ್ತದೆ. ಎಷ್ಟೇ ಕೊಬ್ಬು ನಿನಗೆ, ನನ್ನ ತಲೆನೇ ಕಡಿತೀನಿ ಅನ್ನೋ ಲೆವೆಲಿಗೆ ಮಾತಾಡ್ತಿದ್ಯಾ? ಜೇಬ್ ತುಂಬ್ದವ್ರಿಗೆ, ಹೊಟ್ಟೆ ತುಂಬ್ದವ್ರಿಗೆ ಊಟ ಹಾಕೋ ನಿನ್ಗೆ ಇಟ್ಟೊಂದಿರ್ಬೇಕಾದ್ರೆ ಅಸ್ಕೊಂಡು ಅನ್ನನೇ ದ್ಯಾವ್ರು ಅಂತ ಅನ್ಕೊಂಡ್ ಬರೋ ಜನಗಳಿಗೆ ಊಟ ಹಾಕೋರ್ ನಾವು. ನಮಗಿನ್ನೇಟಿರ್ಬೇಡ. ಒಂದ್ ತಿಳ್ಕೊ, ಮಾಡಿದನೆ ಮಾಲೀಕ. ಮ್ಯಾನೇಜರ್, ಏಯ್ ಸಾಕ್ ನಿಲ್ಸೋ. ನನ್ ಮಾತು ಇನ್ನೂ ಮುಗ್ದಿಲ್ಲ. ಆಗ್ಲೇ ಏನೋ ಅಂದಣ, ನಮಗ್ ಯಾವ ಯೋಗ್ಯತೆನೂ ಇಲ್ಲ ಅಂತ. ಈಗ ಹೇಳ್ತೀನಿ ಕೇಳು, ಹೋಟ್ಲು ನೋಡ್ಸೋ ಯಾವ ಯೋಗ್ಯತೆನೂ ಇಲ್ಲ ನಿನ್ಗೆ. ಏಯ್, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ನಿಂತವ ಮಾತಾಡ್ತಿರೋದ್ ಯಾರು ಅಂತ ಗೊತ್ತಾ ನಿನ್ಗೆ? ಪುಟ್ಟಕ್ಕನ್ ಮಗಳು ಕಂಡ. ಒಂದು ಗೆಪ್ತಿ ಇಟ್ಕೋ, ನನ್ನ ಹೆಸರು ಸಹನ, ಪುಟ್ಟಕ್ಕನ್ ಮಗಳು. ನಮ್ಮೂರು ದ್ಯಾವಿಪುರ. ನಮ್ಮೂರಿಗೆ ಬಂದು ಯಾರನ್ನೇ ಕೇಳಿದ್ರು ನಮ್ಮನೆ ಬಾಕ್ಲು ಗಂಟ ಕರ್ಕೊಂಡ್ಬಂದ್ಬಿಟ್ಟು ಹೋಯ್ತಾರೆ. ಆಗ್ಲೇ ಏನೋ ದುಡ್ಡು ಕಟ್ಟೋ ಯೋಗ್ಯತೆ ಇಲ್ಲ ಅಂದಲ್ಲ, ತಕ್ಕೋ ನಿನ್ ದುಡ್ಡು. ನಿನ್ನಂತ ದುರಂಕಾರಿಗೆ ಪಾಠ ಕಲ್ಸಕ್ ಹೋಗಿ ಈ ಲಕ್ಷ್ಮೀ ತಾಯಿಗೆ ಅವಮಾನ ಮಾಡಕ್ಕಿಲ್ಲ. ತಕ್ಕ ನಿನ್ ದುಡ್ಡ. ಇದ್ರಾಗೆ 100 ರೂಪಾಯಿ ಹೆಚ್ಚಿಗೆ ಐತೆ. ನಾಲ್ಗೆನ್ ಸುದ್ದ ಮಾಡ್ಕೊಳಕ್ಕೆ ನಾನು ಕೊಡ್ತಿರೋ ಟಿಪ್ಸು ನಿನ್ಗೆ.
ನೀನ್ ಲೈಫಲ್ಲಿ ಎಷ್ಟೇ ದೊಡ್ಡ ತಪ್ಪು ಮಾಡಿರ್ಬೋದು, ಆದ್ರೆ ಈಗ ಮಾಡ್ತಾ ಇದೆಯಲ್ಲ, ದಿಸ್ ವಿಲ್ ಟಾಪ್ ದೆಮ್ ಆಲ್. ನಿನ್ನ ಸುಮ್ಮನೆ ಬಿಡಲ್ಲ, ನಿನ್ ಮೆಸ್ನ ಯೋನ್ನ ಮಾಡ್ತೀಯಾ? ನಿನ್ ಕೈನಾಗಿದ್ನ ಮಾಡ್ಕ. ನೀನ್ 5 ಸ್ಟಾರು, ನಾನು ಅನ್ನ ಸಾರು. ನೀನ್ ಯಾವ ದಿಮಾಕಿಂದ ಎಗರಾಡ್ತಿದ್ಯೋ ನಾನು ಅದೇ ಸ್ಥಾನಕ್ಕೆ ಬರ್ತೀನಿ. ಆದ್ರೆ ನಿನ್ನಂಗಲ್ಲ, ಈ ವ್ಯಾಪಾರದಾಗಿರೋ ಧರ್ಮನ ಉಳಿಸ್ಕೊಂಡೆ ಮ್ಯಾಗ್ ಬರ್ತೀನಿ. ಇನ್ಮ್ಯಾಕೆ ನಾನೇ ಕಂಡ ನಿನ್ಗೆ ಪ್ರತಿಸ್ಪರ್ಧಿ. ನಾನು ಹೋಟ್ಲು ಕಟ್ಟಿ ನಿನ್ಗಿನ ಎತ್ತರ ಸ್ಥಾನಕ್ಕೆ ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಹನಾನೇ ಅಲ್ಲ. ಸರ್ಕಳ್ಳ ನಾವಿಲ್ಲಿ ಬರಲೇಬಾರ್ದಾಯ್ತು ಕಣವಿ. ನೀನು ಬೇಡ ಅಂತ ಹೇಳ್ದಾಗ್ಲೇ ನಾನು ಸುಮ್ಮನಾಗಬೇಕಾಗಿತ್ತು. ಆಸೆಯಿಂದ ಬಂದು ಈಗ ಬೇಸರದಾಗ ಹೋಗಂಗಾಗೋಯ್ತು. ಜೀವನದಾಗ ಯೋನೇ ಆದ್ರೂ ಅದ್ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರ್ತೈತೆ ಕಣ್ಲಾ. ಕಾರ್ ಕೆಟ್ಟೋಗಿ ಪಾಸ್ ಕಳೆದೋಗಿ ಅಪ್ಸೆಟ್ನ ಆದಾಗ್ಲೇ ನಾವು ಹಿಂದಕ್ಕೆ ಹೋಗ್ಬಿಡ್ಬೇಕಿತ್ತು ಕಣವಿ. ನಾನೇ ಬಲವಂತಾಗಿ ನಿನ್ನ ಕರ್ಕೊಂಬಂದು ಅವಮಾನ ಆಗೋಂಗೆ ಮಾಡ್ಬಿಟ್ಟೆ. ನಮಗೆ ಯಾಕ್ಲ ಅವಮಾನ ಆಯ್ತದೆ? ದುಡ್ಡು ಕೊಡೋದು ಸ್ವಲ್ಪ ತಡ ಆಗಿರ್ಬೋದು ಆಟಯ್ಯ, ಆದ್ರೆ ನಾವ್ ಯಾರುಡನೂ ತಲೆ ಮ್ಯಾಗ ಇಟ್ಕೊಂಡು ಹೋಯ್ತಿಲ್ಲ. ಅವೇ ನೀನು ಯಾರ ಮುಂದೆ ತಲೆ ತಗ್ಸೋದು ನನಗಿಷ್ಟ ಇಲ್ಲ ಕಣವಿ. ಇಷ್ಟಕ್ಕೆಲ್ಲ ಕಾರಣ ನಾನೇಂತ ಅನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡವಿ. ನಾನು ಪುಟ್ಟಕ್ಕನ ಮಗಳು ಸಹನ ಕಣ್ಲಾ, ಯಾರ ಮುಂದೆನೂ ತಲೆ ತಗ್ಸಕ್ಕಿಲ್ಲ. ಅದ್ರಾಗೂ ಅಹಂಕಾರ ತುಂಬಿರೋ ಜನಗಳ ಮುಂದೆ ಅಂತೂ ತಲೆ ತಗ್ಸಕ್ಕೆ ಇಲ್ಲ. ಕೋಪ ಮಾಡ್ಕೊಬೇಡ ಕಣವಿ. ನೀನು ಕೋಪ ಮಾಡ್ಕೊಂಡ್ರೆ ನನ್ಗೆ ಸಾನೇ ಭಯ ಆಯ್ತದೆ. ನನ್ನ ಹೆಸರಿನಾಗ ಸಹನೆ ಐತೆ ಅಂತ ಎಲ್ಲಾ ಕಡೆ ಸಹನೆಯಿಂದನೇ ಇರಕ್ ಆಗಲ್ಲ ಕಣ್ಲಾ. ಅಹಂಕಾರಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಬಂದೀವಿ. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ಅವಿ ನೀನು ಬೇಸರ ಮಾಡ್ಕೊಬೇಡ ಕಣವಿ. ಅವಿ ನೀನು ಸರನ ಗೊತ್ತಿರೋ ಅಂಗಡಿನಾಗೆ ಅಡ ಮಡಗಿವ್ನಿ. ಆದಷ್ಟು ಬೇರೆ ಬಿಡ್ಸ್ಕೊಟ್ಬಿಡ್ತೀನಿ. ಕಾಳಿ ಹೊಸಿ ಗಾಡಿ ನಿಲ್ಸು. ಯಾಕವಿ? ನಾನು ಹೇಳ್ದೆ ತಾನೇ ಗಾಡಿ ನಿಲ್ಸು ಅಂತ. ಗಾಡಿ ನಿಲ್ಸು. ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.